ಅಮೆರಿಕ ಅಧ್ಯಕ್ಷರಾಗಿ ಅಧಿಕಾರಕ್ಕೇರಿದಾಗನಿಂದ ಡೊನಾಲ್ಡ್ ಟ್ರಂಪ್ ಫುಲ್ ಆಕ್ಷನ್ ಮೂಡ್ನಲ್ಲೇ ಇದ್ದಾರೆ. ಬೈಡನ್ ಆದೇಶಗಳಿಗೆ ಬ್ರೇಕ್ ಹಾಕಿದ್ದಲ್ಲದೆ ಇದೀಗ ಬೈಡನ್ ಆಪ್ತ ದೇಶಗಳಿಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಟ್ರಂಪ್. ಹಾಗಾದ್ರೆ ಈಗ ಟೆನ್ಷನ್ ಯಾರಿಗೆ? ನೋಡೋಣ ಬನ್ನಿ. ಟ್ರಂಪ್ ಆಟ ಶುರು, ಬಾಂಗ್ಲಾದೇಶಕ್ಕೆ ಟೆನ್ಷನ್. ಅಮೆರಿಕ ಅಧ್ಯಕ್ಷರಾಗಿ ಟ್ರಂಪ್ ಎರಡನೇ ಬಾರಿಗೆ ಗದ್ದುಗೆ ಏರ್ತಾ ಇದ್ದಂತೆ ಫುಲ್ ರೆಬಲ್ ಆಗಿದ್ದಾರೆ. ಇತ್ತ ಟ್ರಂಪ್ ಅಧಿಕಾರಕ್ಕೆ ಬಂದಿದ್ದಕ್ಕೆ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶಿಗರಿಗೆ ಉರಿಯಾಗಿದೆ. ಯಾಕಂದ್ರೆ ಬಾಂಗ್ಲಾದೇಶ ಹಾಗೂ ಅಮೆರಿಕ ನಡುವಿನ ಸಂಬಂಧ ಅಷ್ಟಕ್ಕಷ್ಟೇ. ಬಾಂಗ್ಲಾದಿಂದ ಆಗಬೇಕಾಗಿರೋದು ಏನೂ ಇಲ್ಲ ಅಂತ ಟ್ರಂಪ್ ಫುಲ್ ಆಕ್ಷನ್ಗಿಳಿದಿದ್ದಾರೆ. ಭಾರತದೊಂದಿಗೆ ಟ್ರಂಪ್ ಉತ್ತಮ ಸಂಬಂಧ ಹೊಂದಿದ್ದಾರೆ. ಮೋದಿ ಟ್ರಂಪ್ ಸ್ನೇಹ ಸಂಬಂಧ ಉತ್ತಮ ಆಗಿದ್ದು ಭಾರತದ ವಿರುದ್ಧ ಕಾಲು ಕೆರೆದು ದಾಳಿ ಮಾಡ್ತಾ ಇರೋ ನಮಕ್ ಹರಾಮ್ ಬಾಂಗ್ಲಾದೇಶಕ್ಕೆ ಬುದ್ಧಿ ಕಲಿಸೋದಕ್ಕೆ ಟ್ರಂಪ್ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಬೈಡನ್ ಆಪ್ತ ಯೂನುಸ್ಗೆ ಟ್ರಂಪ್ ಡಿಚ್ಚಿ. ಬೈಡನ್ ಹಾಗೂ ಶೇಖ್ ಹಸೀನಾ ಮಧ್ಯೆ ಸ್ನೇಹ ಸಂಬಂಧ ಅಷ್ಟಕ್ಕಷ್ಟೇ. ಬಾಂಗ್ಲಾದೇಶದ ಸೈಂಟ್ ಮಾರ್ಟಿನ್ ದ್ವೀಪದ ಮೇಲೆ ಕಣ್ಣಿಟ್ಟಿದ್ದ ಬೈಡನ್ ದ್ವೀಪ ನೀಡುವುದಕ್ಕೆ ಒಪ್ಪದೇ ಇದ್ದಾಗ ಶೇಖ್ ಹಸೀನಾ ಸರ್ಕಾರಕ್ಕೆ ಕುತ್ತು ಬಂದಿತ್ತು. ಬೈಡನ್ ಸ್ನೇಹಿತ ಯೂನುಸ್ಗೆ ಬಾಂಗ್ಲಾದೇಶದ ಸಾರಥ್ಯ ಸಿಕ್ಕಿತ್ತು. ಈಗ ಟ್ರಂಪ್ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಬಾಂಗ್ಲಾದೇಶದಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾಗಿದೆ. ಡೊನಾಲ್ಡ್ ಟ್ರಂಪ್ಗೆ ಯೂನುಸ್ನಿಂದ ಏನೂ ಬರಬೇಕಿಲ್ಲ. ಬಾಂಗ್ಲಾದೇಶದಿಂದ ಯಾವುದೇ ಲಾಭ ನಿರೀಕ್ಷಿಸಿದ ಟ್ರಂಪ್ ಈ ಹಿನ್ನೆಲೆ ಬಾಂಗ್ಲಾದ ಯಾವುದೇ ಸಂಬಂಧಕ್ಕೆ ನಿಷೇಧಿಸಿದ್ದಾರೆ. ಹಿಂದೂಗಳ ವಿರುದ್ಧ ದಾಳಿ ಮಾಡ್ತಾ ಇರೋದಕ್ಕೆ ಕಟ್ಟೆಚ್ಚರ ನೀಡಿದ್ದಾರೆ. ಗಡಿಯಲ್ಲಿ ಅಕ್ರಮವಾಗಿ ದಾಳಿ ನಡೆಸದಂತೆ ವಾರ್ನಿಂಗ್ ಕೂಡ ನೀಡಿದ್ದಾರೆ. ಇಲ್ಲವಾದಲ್ಲಿ ಬಾಂಗ್ಲಾದೇಶದ ಉತ್ಪನ್ನಗಳಿಗೆ ಹೆಚ್ಚು ಟ್ಯಾಕ್ಸ್ನ ಎಚ್ಚರಿಕೆ ನೀಡಿದ್ದಾರೆ. ಇತ್ತ ಮೋದಿ ಜೊತೆಗಿನ ಸ್ನೇಹ ಹಾಗೂ ಭಾರತದ ಜೊತೆಗಿನ ಟ್ರಂಪ್ ಸಂಬಂಧದ ಮೇಲೆ ಪಾಕ್ ಹಾಗೂ ಬಾಂಗ್ಲಾದೇಶ ಕೆಂಡ ಕಾರ್ತಾ ಇದೆ. ಹೀಗಾಗಿ ಪಾಕ್ ಹಾಗೂ ಬಾಂಗ್ಲಾದೇಶ ಹೊಸ ತಂತ್ರಕ್ಕೆ ಮುಂದಾಗಿದೆ. ಟ್ರಂಪ್ ವಾರ್ನಿಂಗ್ ನಡುವೆಯೂ ಹೊಸ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದೆ ಎನ್ನಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 2011ರಲ್ಲಿ ಮುಂಬೈನಲ್ಲಿ ನಡೆದಿದ್ದ ಉಗ್ರ ದಾಳಿಯ ಹಿಂದೆ ಹಲವು ಉಗ್ರರ ಕೈವಾಡವಿರೋದು ಗೊತ್ತಿದೆ. ಅದರಲ್ಲಿ ಒಮ್ಮೆ ಮೋಸ್ಟ್ ವಾಂಟೆಡ್ ಉಗ್ರನನ್ನ ಭಾರತಕ್ಕೆ ಗಡೀಪಾರು ಮಾಡಲು ಅಮೆರಿಕ ಅಸ್ತು ಅಂದಿದೆ. ಯಾರು ಆತ? ಏನಿದೆ ಸ್ಟೋರಿ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ತಹೂರ್ ಹುಸೇನ್ ರಾಣಾ ಭಾರತದ ಪಾಲಿಗೆ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್. ಮುಂಬೈ ದಾಳಿಯ ಪ್ರಮುಖ ರೂವಾರಿ ಕೂಡ ಹೌದು. ದಾಳಿ ಬಳಿಕ ಕೆನಡಾದಲ್ಲಿ ಅವತಿದ್ದ ಈತನನ್ನ ಭಾರತಕ್ಕೆ ಗಡೀಪಾರು ಮಾಡಲು ಅಮೆರಿಕ ಕೋರ್ಟ್ ಅಸ್ತು ಅಂದಿದೆ. ತಹೂರ್ ರಾಣಾ ಭಾರತ ಗಡೀಪಾರಿಗೆ ಅಸ್ತು. ಭಾರತಕ್ಕೆ ಬಹುದೊಡ್ಡ ರಾಜತಾಂತ್ರಿಕ ಗೆಲುವು. 2008ರ ಮುಂಬೈ ದಾಳಿಯ ಅಪರಾಧಿ ತಹೂರ್ ರಾಣಾನನ್ನ ಭಾರತಕ್ಕೆ ಹಸ್ತಾಂತರಿಸಲು ಅಮೆರಿಕ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದೆ. ಪಾಕಿಸ್ತಾನಿ ಮೂಲದ ಕೆನಡಾ ಪ್ರಜೆ ಭಯೋತ್ಪಾದಕ ತಹೂರ್ ರಾಣಾ ಎಂಬಾತನನ್ನ ಹಸ್ತಾಂತರಿಸುವಂತೆ ಭಾರತ ಬಹಳ ಸಮಯದಿಂದ ಒತ್ತಾಯಿಸುತ್ತಿತ್ತು. ಆದರೆ ಭಾರತಕ್ಕೆ ಒಪ್ಪಿಸಿರಲಿಲ್ಲ. ಈಗ ಭಾರತಕ್ಕೆ ಗಡೀಪಾರು ಮಾಡಲು ಒಪ್ಪಿಗೆ ಸಿಕ್ಕಿರೋದು ರಾಜತಾಂತ್ರಿಕ ಗೆಲುವು ಸಿಕ್ಕಂತಾಗಿದೆ. 2008ರ ಮುಂಬೈ ಭಯೋತ್ಪಾದನಾ ದಾಳಿ ಪ್ರಕರಣದಲ್ಲಿ ತಹೂರ್ ರಾಣಾ ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಆಗಿದ್ದ. ಕೆಳ ನ್ಯಾಯಾಲಯಗಳಲ್ಲಿ ಕಾನೂನು ಹೋರಾಟದಲ್ಲಿ ಸೋತ ನಂತರ ಉಗ್ರ ತಹೂರ್ ರಾಣಾನ್ನ ಭಾರತಕ್ಕೆ ಹಸ್ತಾಂತರಿಸುವುದರ ವಿರುದ್ಧ ಯುಎಸ್ ಸುಪ್ರೀಂ ಕೋರ್ಟ್ ಅನ್ನ ಸಂಪರ್ಕಿಸಿದ್ದ. ಆದ್ರೀಗ ಆತನಿಗೆ ಅಮೆರಿಕದ ಸುಪ್ರೀಂ ಕೋರ್ಟ್ ಕೂಡ ಬಿಗ್ ಶಾಕ್ ನೀಡಿದೆ. ತಹೂರ್ ವಿರುದ್ಧದ ಆರೋಪಗಳೇನು? ಉಗ್ರ ತಹೂರ್ ವಿರುದ್ಧ ಹಲವು ಆರೋಪಗಳಿವೆ. ರಾಣಾ ಡೇವಿಡ್ ಹೆಡ್ಲಿಗೆ ಸಹಾಯ ಮಾಡಿದ ಗಂಭೀರ ಆರೋಪ ಎದುರಿಸುತ್ತಿರುವುದು ಗಮನಾರ್ಹ. ಈ ದಾಳಿಯ ಮಾಸ್ಟರ್ ಮೈಂಡ್ ಡೇವಿಡ್ ಕೋಲ್ಮ್ಯಾನ್ ಹೆಡ್ಲಿಯು ಮುಂಬೈನಲ್ಲಿ ಗುರಿಗಳನ್ನ ಹಿಮ್ಮೆಟ್ಟಿಸಲು ಸಹಾಯ ಮಾಡಿದ್ದನು. 26/11 ದಾಳಿಯಲ್ಲಿ ಗುರಿಗಳ ಹಿಮ್ಮೆಟ್ಟುವಿಕೆಯ ಬಲವಾದ ಪುರಾವೆಗಳನ್ನು ಯುಎಸ್ ನ್ಯಾಯಾಲಯದಲ್ಲಿ ಪ್ರಸ್ತುತಪಡಿಸಿದ್ದ. ಈತನನ್ನು 2009ರಲ್ಲಿ ಚಿಕಾಗೋದಿಂದ ಬಂಧಿಸಲಾಗಿತ್ತು. ಐಎಸ್ಐ ಮತ್ತು ಲಷ್ಕರ್ ಎ ತೊಯ್ಬಾ ಜೊತೆ ಸಂಬಂಧ ಹೊಂದಿದ್ದ ಆರೋಪವು ಈತನ ಮೇಲಿದೆ. ಇದಲ್ಲದೆ ಈತನನ್ನ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐ ಮತ್ತು ಭಯೋತ್ಪಾದಕ ಸಂಘಟನೆ ಲಷ್ಕರ್ ಎ ತೊಯ್ಬಾದ ಕಾರ್ಯಕರ್ತ ಎಂದು ಹೇಳಲಾಗಿದೆ. 26/11 को हुए करीब 17-18 साल होने आ गए. बहुत देर हो गया, लेकिन ठीक है, कभी कभी कहते हैं ना कि देर आए दुरुस्त आए. ये तहूर राणा जो है ये हमारे देश का सबसे बड़ा दुश्मन है. ये पाकिस्तानी है. इसने हमारे देश के खिलाफ साजिश रची. सैकड़ों लोगों की जान गई. कई हमारे पुलिसकर्मी इसमें शहीद हुए. तो हम समझते हैं कि सरकार को थोड़ा तेज रफ्तार बढ़ाना चाहिए. उसको फांसी के तख्ते पे लटकाना चाहिए. ಭಾರತಕ್ಕೆ ಗಡೀಪಾರು ಮಾಡದಿರಲು ತಹೂರ್ ರಾಣಾನಿಗೆ ಇದ್ದ ಕೊನೆಯ ಅವಕಾಶ ಕೈತಪ್ಪಿದ್ದು ಭಾರತಕ್ಕೆ ಗಡೀಪಾರು ಮಾಡಲು ಅಮೆರಿಕ ಸುಪ್ರೀಂ ಕೋರ್ಟ್ ಒಪ್ಪಿಗೆ ನೀಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಅಮೆರಿಕ ಅಧ್ಯಕ್ಷರಾಗಿ ಅಧಿಕಾರಕ್ಕೇರಿದಾಗನಿಂದ ಡೊನಾಲ್ಡ್ ಟ್ರಂಪ್ ಫುಲ್ ಆಕ್ಷನ್ ಮೂಡ್ನಲ್ಲೇ ಇದ್ದಾರೆ. ಬೈಡನ್ ಆದೇಶಗಳಿಗೆ ಬ್ರೇಕ್ ಹಾಕಿದ್ದಲ್ಲದೆ ಇದೀಗ ಬೈಡನ್ ಆಪ್ತ ದೇಶಗಳಿಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಟ್ರಂಪ್. ಹಾಗಾದ್ರೆ ಈಗ ಟೆನ್ಷನ್ ಯಾರಿಗೆ? ನೋಡೋಣ ಬನ್ನಿ. ಟ್ರಂಪ್ ಆಟ ಶುರು, ಬಾಂಗ್ಲಾದೇಶಕ್ಕೆ ಟೆನ್ಷನ್. ಅಮೆರಿಕ ಅಧ್ಯಕ್ಷರಾಗಿ ಟ್ರಂಪ್ ಎರಡನೇ ಬಾರಿಗೆ ಗದ್ದುಗೆ ಏರ್ತಾ ಇದ್ದಂತೆ ಫುಲ್ ರೆಬಲ್ ಆಗಿದ್ದಾರೆ. ಇತ್ತ ಟ್ರಂಪ್ ಅಧಿಕಾರಕ್ಕೆ ಬಂದಿದ್ದಕ್ಕೆ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶಿಗರಿಗೆ ಉರಿಯಾಗಿದೆ. ಯಾಕಂದ್ರೆ ಬಾಂಗ್ಲಾದೇಶ ಹಾಗೂ ಅಮೆರಿಕ ನಡುವಿನ ಸಂಬಂಧ ಅಷ್ಟಕ್ಕಷ್ಟೇ. ಬಾಂಗ್ಲಾದಿಂದ ಆಗ್ಬೇಕಾಗಿರೋದು ಏನೂ ಇಲ್ಲ ಅಂತ ಟ್ರಂಪ್ ಫುಲ್ ಆಕ್ಷನ್ಗಿಳಿದಿದ್ದಾರೆ. ಭಾರತದೊಂದಿಗೆ ಟ್ರಂಪ್ ಉತ್ತಮ ಸಂಬಂಧ ಹೊಂದಿದ್ದಾರೆ. ಮೋದಿ ಟ್ರಂಪ್ ಸ್ನೇಹ ಸಂಬಂಧ ಉತ್ತಮ ಆಗಿದ್ದು ಭಾರತದ ವಿರುದ್ಧ ಕಾಲು ಕೆರೆದು ದಾಳಿ ಮಾಡ್ತಾ ಇರೋ ನಮಕ್ ಹರಾಮ್ ಬಾಂಗ್ಲಾದೇಶಕ್ಕೆ ಬುದ್ಧಿ ಕಲಿಸೋದಕ್ಕೆ ಟ್ರಂಪ್ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಬೈಡನ್ ಆಪ್ತ ಯೂನುಸ್ಗೆ ಟ್ರಂಪ್ ಡಿಚ್ಚಿ. ಬೈಡನ್ ಹಾಗೂ ಶೇಖ್ ಹಸೀನಾ ಮಧ್ಯೆ ಸ್ನೇಹ ಸಂಬಂಧ ಅಷ್ಟಕ್ಕಷ್ಟೇ. ಬಾಂಗ್ಲಾದೇಶದ ಸೈಂಟ್ ಮಾರ್ಟಿನ್ ದ್ವೀಪದ ಮೇಲೆ ಕಣ್ಣಿಟ್ಟಿದ್ದ ಬೈಡನ್ ದ್ವೀಪ ನೀಡುವುದಕ್ಕೆ ಒಪ್ಪದೇ ಇದ್ದಾಗ ಶೇಖ್ ಹಸೀನಾ ಸರ್ಕಾರಕ್ಕೆ ಕುತ್ತು ಬಂದಿತ್ತು. ಬೈಡನ್ ಸ್ನೇಹಿತ ಯೂನುಸ್ಗೆ ಬಾಂಗ್ಲಾದೇಶದ ಸಾರಥ್ಯ ಸಿಕ್ಕಿತ್ತು. ಈಗ ಟ್ರಂಪ್ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಬಾಂಗ್ಲಾದೇಶದಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾಗಿದೆ. ಡೊನಾಲ್ಡ್ ಟ್ರಂಪ್ಗೆ ಯೂನುಸ್ನಿಂದ ಏನೂ ಬರಬೇಕಿಲ್ಲ. ಬಾಂಗ್ಲಾದೇಶದಿಂದ ಯಾವುದೇ ಲಾಭ ನಿರೀಕ್ಷಿಸಿದ ಟ್ರಂಪ್ ಈ ಹಿನ್ನೆಲೆ ಬಾಂಗ್ಲಾದ ಯಾವುದೇ ಸಂಬಂಧಕ್ಕೆ ನಿಷೇಧಿಸಿದ್ದಾರೆ. ಹಿಂದೂಗಳ ವಿರುದ್ಧ ದಾಳಿ ಮಾಡ್ತಾ ಇರೋದಕ್ಕೆ ಕಟ್ಟೆಚ್ಚರ ನೀಡಿದ್ದಾರೆ. ಗಡಿಯಲ್ಲಿ ಅಕ್ರಮವಾಗಿ ದಾಳಿ ನಡೆಸದಂತೆ ವಾರ್ನಿಂಗ್ ಕೂಡ ನೀಡಿದ್ದಾರೆ. ಇಲ್ಲವಾದಲ್ಲಿ ಬಾಂಗ್ಲಾದೇಶದ ಉತ್ಪನ್ನಗಳಿಗೆ ಹೆಚ್ಚು ಟ್ಯಾಕ್ಸ್ನ ಎಚ್ಚರಿಕೆ ನೀಡಿದ್ದಾರೆ. ಇತ್ತ ಮೋದಿ ಜೊತೆಗಿನ ಸ್ನೇಹ ಹಾಗೂ ಭಾರತದ ಜೊತೆಗಿನ ಟ್ರಂಪ್ ಸಂಬಂಧದ ಮೇಲೆ ಪಾಕ್ ಹಾಗೂ ಬಾಂಗ್ಲಾದೇಶ ಕೆಂಡ ಕಾರ್ತಾ ಇದೆ. ಹೀಗಾಗಿ ಪಾಕ್ ಹಾಗೂ ಬಾಂಗ್ಲಾದೇಶ ಹೊಸ ತಂತ್ರಕ್ಕೆ ಮುಂದಾಗಿದೆ. ಟ್ರಂಪ್ ವಾರ್ನಿಂಗ್ ನಡುವೆಯೂ ಹೊಸ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದೆ ಎನ್ನಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 2011ರಲ್ಲಿ ಮುಂಬೈನಲ್ಲಿ ನಡೆದಿದ್ದ ಉಗ್ರ ದಾಳಿಯ ಹಿಂದೆ ಹಲವು ಉಗ್ರರ ಕೈವಾಡವಿರೋದು ಗೊತ್ತಿದೆ. ಅದರಲ್ಲಿ ಒಮ್ಮೆ ಮೋಸ್ಟ್ ವಾಂಟೆಡ್ ಉಗ್ರನನ್ನ ಭಾರತಕ್ಕೆ ಗಡೀಪಾರು ಮಾಡಲು ಅಮೆರಿಕ ಅಸ್ತು ಅಂದಿದೆ. ಯಾರು ಆತ? ಏನಿದೆ ಸ್ಟೋರಿ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ತಹೂರ್ ಹುಸೇನ್ ರಾಣಾ ಭಾರತದ ಪಾಲಿಗೆ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್. ಮುಂಬೈ ದಾಳಿಯ ಪ್ರಮುಖ ರೂವಾರಿ ಕೂಡ ಹೌದು. ದಾಳಿ ಬಳಿಕ ಕೆನಡಾದಲ್ಲಿ ಅವತಿದ್ದ ಈತನನ್ನ ಭಾರತಕ್ಕೆ ಗಡೀಪಾರು ಮಾಡಲು ಅಮೆರಿಕ ಕೋರ್ಟ್ ಅಸ್ತು ಅಂದಿದೆ. ತಹೂರ್ ರಾಣಾ ಭಾರತ ಗಡೀಪಾರಿಗೆ ಅಸ್ತು. ಭಾರತಕ್ಕೆ ಬಹುದೊಡ್ಡ ರಾಜತಾಂತ್ರಿಕ ಗೆಲುವು. 2008ರ ಮುಂಬೈ ದಾಳಿಯ ಅಪರಾಧಿ ತಹೂರ್ ರಾಣಾನನ್ನ ಭಾರತಕ್ಕೆ ಹಸ್ತಾಂತರಿಸಲು ಅಮೆರಿಕ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದೆ. ಪಾಕಿಸ್ತಾನಿ ಮೂಲದ ಕೆನಡಾ ಪ್ರಜೆ ಭಯೋತ್ಪಾದಕ ತಹೂರ್ ರಾಣಾ ಎಂಬಾತನನ್ನ ಹಸ್ತಾಂತರಿಸುವಂತೆ ಭಾರತ ಬಹಳ ಸಮಯದಿಂದ ಒತ್ತಾಯಿಸುತ್ತಿತ್ತು. ಆದರೆ ಭಾರತಕ್ಕೆ ಒಪ್ಪಿಸಿರಲಿಲ್ಲ. ಈಗ ಭಾರತಕ್ಕೆ ಗಡೀಪಾರು ಮಾಡಲು ಒಪ್ಪಿಗೆ ಸಿಕ್ಕಿರೋದು ರಾಜತಾಂತ್ರಿಕ ಗೆಲುವು ಸಿಕ್ಕಂತಾಗಿದೆ. 2008ರ ಮುಂಬೈ ಭಯೋತ್ಪಾದನಾ ದಾಳಿ ಪ್ರಕರಣದಲ್ಲಿ ತಹೂರ್ ರಾಣಾ ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಆಗಿದ್ದ. ಕೆಳ ನ್ಯಾಯಾಲಯಗಳಲ್ಲಿ ಕಾನೂನು ಹೋರಾಟದಲ್ಲಿ ಸೋತ ನಂತರ ಉಗ್ರ ತಹೂರ್ ರಾಣಾನ್ನ ಭಾರತಕ್ಕೆ ಹಸ್ತಾಂತರಿಸುವುದರ ವಿರುದ್ಧ ಯುಎಸ್ ಸುಪ್ರೀಂ ಕೋರ್ಟ್ ಅನ್ನ ಸಂಪರ್ಕಿಸಿದ್ದ. ಆದ್ರೀಗ ಆತನಿಗೆ ಅಮೆರಿಕದ ಸುಪ್ರೀಂ ಕೋರ್ಟ್ ಕೂಡ ಬಿಗ್ ಶಾಕ್ ನೀಡಿದೆ. ತಹೂರ್ ವಿರುದ್ಧದ ಆರೋಪಗಳೇನು? ಉಗ್ರ ತಹೂರ್ ವಿರುದ್ಧ ಹಲವು ಆರೋಪಗಳಿವೆ. ರಾಣಾ ಡೇವಿಡ್ ಹೆಡ್ಲಿಗೆ ಸಹಾಯ ಮಾಡಿದ ಗಂಭೀರ ಆರೋಪ ಎದುರಿಸುತ್ತಿರುವುದು ಗಮನಾರ್ಹ. ಈ ದಾಳಿಯ ಮಾಸ್ಟರ್ ಮೈಂಡ್ ಡೇವಿಡ್ ಕೋಲ್ಮ್ಯಾನ್ ಹೆಡ್ಲಿಯು ಮುಂಬೈನಲ್ಲಿ ಗುರಿಗಳನ್ನ ಹಿಮ್ಮೆಟ್ಟಿಸಲು ಸಹಾಯ ಮಾಡಿದ್ದನು. 26/11 ದಾಳಿಯಲ್ಲಿ ಗುರಿಗಳ ಹಿಮ್ಮೆಟ್ಟುವಿಕೆಯ ಬಲವಾದ ಪುರಾವೆಗಳನ್ನ ಯುಎಸ್ ನ್ಯಾಯಾಲಯದಲ್ಲಿ ಪ್ರಸ್ತುತಪಡಿಸಿದ್ದ. ಈತನನ್ನು 2009ರಲ್ಲಿ ಚಿಕಾಗೋದಿಂದ ಬಂಧಿಸಲಾಗಿತ್ತು. ಐಎಸ್ಐ ಮತ್ತು ಲಷ್ಕರ್ ಎ ತೊಯ್ಬಾ ಜೊತೆ ಸಂಬಂಧ ಹೊಂದಿದ್ದ ಆರೋಪವು ಈತನ ಮೇಲಿದೆ. ಇದಲ್ಲದೆ ಈತನನ್ನ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐ ಮತ್ತು ಭಯೋತ್ಪಾದಕ ಸಂಘಟನೆ ಲಷ್ಕರ್ ಎ ತೊಯ್ಬಾದ ಕಾರ್ಯಕರ್ತ ಎಂದು ಹೇಳಲಾಗಿದೆ. 26/11 को हुए करीब 17-18 साल होने आ गए. बहुत देर हो गया, लेकिन ठीक है. कभी कभी कहते हैं ना कि देर आए दुरुस्त आए. ये तहूर राणा जो है ये हमारे देश का सबसे बड़ा दुश्मन है. ये पाकिस्तानी है. इसने हमारे देश के खिलाफ साजिश रची. सैकड़ों लोगों की जान गई. कई हमारे पुलिसकर्मी इसमें शहीद हुए. तो हम समझते हैं कि सरकार को थोड़ा तेज रफ्तार बढ़ाना चाहिए. उसको फांसी के तख्ते पे लटकाना चाहिए. ಭಾರತಕ್ಕೆ ಗಡೀಪಾರು ಮಾಡದಿರಲು ತಹೂರ್ ರಾಣಾನಿಗೆ ಇದ್ದ ಕೊನೆಯ ಅವಕಾಶ ಕೈತಪ್ಪಿದ್ದು ಭಾರತಕ್ಕೆ ಗಡೀಪಾರು ಮಾಡಲು ಅಮೆರಿಕ ಸುಪ್ರೀಂ ಕೋರ್ಟ್ ಒಪ್ಪಿಗೆ ನೀಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.